Hello everyone, welcome back to my channel. This is Tejaswini Sharma and we are into our scientific management techniques given by F.W. Taylor. So out of the 5 techniques, we have completed first 4 and ivaga last one the technique baki irodu, that is your work study aspect or work study. Now ee technique alli F.W. Taylor ಏನು ಹೇಳ್ತಾ ಇದ್ದಾರೆ that ನೀವು ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಕೆಲಸನ ಹೇಗೆ ಮಾಡಬೇಕು ಅಂತ ಫಸ್ಟ್ ಸ್ಟಡಿ ಮಾಡಿ. ಆ ಕೆಲಸದಲ್ಲಿ ಅನ್ನೆಸೆಸರಿ ಏನಾದ್ರೂ ಇದೆಯಾ ಅದನ್ನ ಫಸ್ಟ್ ಸ್ಟಡಿ ಮಾಡಿ. ಏನಾದ್ರೂ ಅನ್ನೆಸೆಸರಿ ಕೆಲಸ ಇದ್ರೆ ಅದನ್ನ ರಿಮೂವ್ ಮಾಡೋಣ. ಕೆಲಸ ಇದ್ರೆ ಅದನ್ನ ಹೇಗೆ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ಅಂದ್ರೆ ಯು ಆರ್ ಗೋಯಿಂಗ್ ಟು ಡೂ ದಿ ಪ್ರಾಪರ್ ಸ್ಟಡಿ ಆಫ್ ಆಲ್ ಆಫ್ ದಿ ಆಕ್ಟಿವಿಟೀಸ್. ಬಟ್ ಅದನ್ನ actually what's the meaning of it? So work study is nothing but systematic or logical examination, systematic or logical examination of the activities of the organization. So business alliro ella activities na ನೀವು systematically step wise and logically analyze ಮಾಡ್ತೀರಾ, study ಮಾಡ್ತೀರಾ, examine ಮಾಡ್ತೀರಾ, so that you can know how the activities are actually supposed to be done. Again, ಈ ವರ್ಕ್ ಸ್ಟಡಿಯಲ್ಲಿ ಯು ಹ್ಯಾವ್ ಟೋಟಲ್ 4 ವರ್ಕ್ ಸ್ಟಡೀಸ್ ಅಂದ್ರೆ ನೀವು 4 ಸ್ಟಡಿನ ಮಾಡ್ತೀರಾ. ಫಸ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಮೆಥಡ್, ಯು ಆರ್ ಗೋಯಿಂಗ್ ಟು ಸ್ಟಡಿ ದಿ ಮೋಷನ್, ದೆನ್ ಟೈಮ್ ಸ್ಟಡಿ ಅಂಡ್ ಫ್ಯಾಟಿಗ್ ಸ್ಟಡಿ. Now one by one let's understand. First, method study. So method study gives you very simple explanation, that is you are going to study the method. Method andre method is nothing but the way of doing the work. Now when you have a lot of works, lot of methods to do one activity, ಒಂದು ಕೆಲಸ ಮಾಡೋದಕ್ಕೆ ನಿಮ್ಮ ಮುಂದೆ ಎಷ್ಟೊಂದು ಮೆಥಡ್ಸ್ ಇರುತ್ತೆ. ಆ ಮೆಥಡ್ ಅಲ್ಲಿ ಯಾವ ಮೆಥಡ್ ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ. Now let us say, for example, you have 2 methods of listening to the class. That is, one is listening to your offline classes in college, and the other method is you have online method of listening to the classes. So ನೀವೇನ್ ಮಾಡ್ತಿದ್ದೀರಾ? First example, you have 2 methods of doing one work, that is doing the study. ಕೆಲಸ ಮಾಡೋದಕ್ಕೆ, ಸ್ಟಡೀಸ್ ಮಾಡೋದಕ್ಕೆ ನಿಮ್ಮ ಮುಂದೆ 2 ಮೆಥಡ್ ಇದೆ. ಇವಾಗ ಈ 2 ಮೆಥಡ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ ನಿಮಗೆ ಯಾವುದು ಬೆಸ್ಟ್ ಸೂಟಬಲ್ ವೇ ಆಗಿದೆ. ನೀವ್ ಹೇಳ್ತಿದ್ದೀರಾ, ಲೆಟ್ ಅಸ್ ಸೇ, ಓಕೆ, ಯು ಆರ್ ಸೇಯಿಂಗ್ ದಟ್ ಆಫ್ಲೈನ್ ಅಲ್ಲಿ ಒಂದೊಂದ್ಸತಿ ನಮಗೆ ಕಾನ್ಸಂಟ್ರೇಷನ್ ಹೋಗ್ಬಿಡತ್ತೆ, ಒಂದೊಂದ್ಸತಿ ಮೂಡ್ ಇರಲ್ಲ, ಒಂದೊಂದ್ಸತಿ ಹುಷಾರಿರಲ್ಲ, ಅಥವಾ ಒಂದ್ಸತಿ ಪಾಠ ಕೇಳಿಸ್ಕೋಬೇಕು ಅಂತಾನೆ ಅನ್ಸಲ್ಲ, ಈ ತರ ಮೂಡ್ ಇದೆ. ಅದಕ್ಕೆ ನಾನು ಆಫ್ಲೈನ್ ಮೆಥಡ್ ಹೋಗಲ್ಲ, ಆನ್ಲೈನ್ ಮೆಥಡ್ ಹೆಂಗೋ ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ, ನಾವು ತೇಜು ಮ್ಯಾಮ್ ಕೂಡ ವಿಡಿಯೋಸ್ ಮಾಡ್ತಿದ್ದಾರೆ. ಸೊ ಆನ್ಲೈನ್ ಅಲ್ಲಿ ಎಷ್ಟೊಂದು ವಿಡಿಯೋಸ್ ಸಿಗುತ್ತೆ. ಸೊ ನಾನು ಆನ್ಲೈನ್ ವೇ ಅಲ್ಲೇ ಕ್ಲಾಸಸ್ ನ ಕೇಳಿಸ್ಕೊತೀನಿ. ನಾನು ಆನ್ಲೈನ್ ಅಲ್ಲಿ ವಿಡಿಯೋಸ್ ನ ನೋಡ್ಕೊಂಡು ಪಾಠನ ಅರ್ಥ ಮಾಡ್ಕೋತೀನಿ. ಸೊ ನೀವೇನ್ ಮಾಡಿದ್ರಿ, ನೀವು ಒಂದು ಮೆಥಡ್ ನ ಸೆಲೆಕ್ಟ್ ಮಾಡಿದ್ರಿ, ಒಂದು ಬೆಸ್ಟ್ ವೇನ, ನಿಮ್ ಪ್ರಕಾರ ನಿಮಗೆ ಯಾವ್ದು ಬೆಸ್ಟ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಿದ್ದೀರಾ. So what is method study? Method study is nothing but selecting the best way of doing a particular job or activity. So business ಅಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಮೆಥಡ್ಸ್ ಇರುತ್ತೆ, ಡಿಫ್ರೆಂಟ್ ಕೆಲಸ ಮಾಡೋದಕ್ಕೆ. ಸೊ ಆ ಕೆಲಸದಲ್ಲಿ ನೀವು ಯಾವ ಮೆಥಡ್ ನ ಸೆಲೆಕ್ಟ್ ಮಾಡ್ತೀರಾ, ನಿಮ್ ಬಿಸ್ನೆಸ್ಗೆ ಯಾವ್ದು ಬೆಸ್ಟ್ ವೇ ಆಗಿರುತ್ತೆ ಕೆಲಸ ಮಾಡೋದಕ್ಕೆ, ಆ ಬೆಸ್ಟ್ ಮೆಥಡ್ ನ ಸೆಲೆಕ್ಟ್ ಮಾಡೋದನ್ನ ನಾವು ಮೆಥಡ್ ಸ್ಟಡಿ ಅಂತ ಕರಿತೀವಿ. ಸೊ ಮೆಥಡ್ ಸ್ಟಡಿ ವಿಲ್ ಗಿವ್ ದಿ ಬಿಸ್ನೆಸ್ an opportunity or a chance to use the resources properly. So ಕರೆಕ್ಟ್ ಆಗಿರೋ ಮೆಥಡ್ ನ ಸೆಲೆಕ್ಟ್ ಮಾಡ್ಬಿಟ್ರೆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗಿರೋ ಮೆಥಡ್ ಅಂದ್ರೆ ಬಿಸ್ನೆಸ್ ಗೆ ಯಾವ್ದು ಸೂಟಬಲ್ ಮೆಥಡ್ ಇದೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಬಿಸ್ನೆಸ್ ಏನ್ ಮಾಡ್ಬೋದು, ರಿಸೋರ್ಸಸ್ ನ ವೇಸ್ಟೇಜಸ್ ಕಡಿಮೆ ಮಾಡ್ಬೋದು, ರಿಸೋರ್ಸಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೋದು, ಓವರ್ ಎಫರ್ಟ್ಸ್ ಕೂಡ ವೇಸ್ಟ್ ಆಗಲ್ಲ, ಬಿಕಾಸ್ ಯು ಆರ್ ಸೆಲೆಕ್ಟಿಂಗ್ ಒನ್ ಬೆಸ್ಟ್ ಆಪ್ಷನ್ ಫಾರ್ ಯರ್ ಬಿಸ್ನೆಸ್. So when you're selecting the right option, you will have the chance of reducing the wastages that you will be doing in your organization. So that's what our first method study says. Next we have motion study. Now motion study is talking about the movements. Now you move a lot of things in the organization. Now you move the people of the organization. You move the materials of the organization from one place to another place. So now motion study, motion means nothing but motion says movement. So business naliro movement na study ಮಾಡಿ, ಎಂಪ್ಲಾಯೀಸ್ ನ, ವರ್ಕರ್ಸ್ ನ, ಮೆಷಿನ್ಸ್ ನ, ಟೂಲ್ಸ್ ನ ನೀವು ಯಾವ ರೀತಿ ಮೂವ್ಮೆಂಟ್ ಮಾಡ್ತೀರಾ ಅದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಮೋಷನ್ ಸ್ಟಡಿ. ಸೊ ಇವಾಗ ಯು ಡೂ ಲಾಟ್ ಆಫ್ ಥಿಂಗ್ಸ್ ಲೈಕ್ ಯು ಡೂ ಲಿಫ್ಟಿಂಗ್ ಆಫ್ ದಿ ಮೆಟೀರಿಯಲ್ಸ್, you do putting of the material, andre you place the materials somewhere, then you place the workers or employees somewhere in the organization. So when you're placing people into the organization and when you're placing the materials, lifting and putting of the materials when you're doing, you are going to do it in such a manner where you're reducing the unnecessary movement.
ಅನ್ನೆಸೆಸರಿಲಿ ಮೂವ್ಮೆಂಟ್ ಆಗಬಾರ್ದು ಅಂತ ನೋಡ್ಕೊಂಡು ನೀವೇನ್ ಮಾಡ್ತೀರಾ, ಒಂದು ಮೋಷನ್ ಸ್ಟಡಿ ಮಾಡ್ತೀರಾ. ಓಕೆ, ವೆರಿ ಸಿಂಪಲ್ ಎಕ್ಸಾಂಪಲ್ ವಿಲ್ ಸೇ ಮೋಷನ್ ಸ್ಟಡಿನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಲೆಟ್ ಅಸ್ ಸೇ ದಿಸ್ ಇಸ್ ಯೋರ್ ಹೌಸ್, ದಿಸ್ ಇಸ್ ಯೋರ್ ಹೌಸ್ ಅಂಡ್ ಯು ವೆಂಟ್ ವಿತ್ ಯೋರ್ ಫ್ರೆಂಡ್ಸ್ ಔಟಿಂಗ್ ಅಂತ ನೀವೆಲ್ಲೋ ಆಚೆ ಹೋಗಿದ್ರಿ. ಇವಾಗ ನಿಮ್ ಮನೆಗೆ ಹೋಗೋದಕ್ಕೆ ನಿಮ್ಮ ಹತ್ರ 2 ದಾರಿ ಇದೆ. ಒಂದು, ದಿಸ್ ಇಸ್ ಒನ್, okay, let us say this is the first route, that is you go straight, you go like this and keep going straight again, and ಇಷ್ಟು ನೀವು ಡೈರೆಕ್ಷನ್ಸ್ ನ ತಗೊಂಡ್ರೆ ನೀವು ನಿಮ್ಮ ಮನೆಗೆ ರೀಚ್ ಆಗ್ತೀರಾ. ಇನ್ನೊಂದು ರೂಟ್ ಕೂಡ ಇದೆ, where you have to go straight, then go left, then keep going straight, then take a right. I'm speaking from my end, okay, left and right. So you go to right, again you go straight, then you take a U-turn, then again you go like this, and then you will reach your house. ಅಂದ್ರೆ ನೋಡಿ, 2 ways ಇದೆ, 2 ಮೂವ್ಮೆಂಟ್ಸ್ ಇದೆ ನೀವು ಮಾಡ್ಬೋದು. ಈ ರೀತಿ ನೀವು ಡೈರೆಕ್ಷನ್ಸ್ ತಗೊಂಡ್ರೆ ನೀವು ನಿಮ್ಮ ಮನೆಗೆ ರೀಚ್ ಆಗ್ಬೋದು. ಇನ್ನೊಂದು ವೇಸ್ ಅಲ್ಲಿ ನೀವು ಜಸ್ಟ್ ಗೋ ಸ್ಟ್ರೇಟ್, ಟೇಕ್ ಅ ರೈಟ್ ಅಂಡ್ ಗೋ ಸ್ಟ್ರೇಟ್, ಯು ವಿಲ್ ರೀಚ್ ಯೋರ್ ಹೌಸ್. ಇವಾಗ ಲೆಟ್ ಅಸ್ ಸೇ ನೀವು ಒಂದು ಸಿಚುವೇಶನ್ ಇದ್ದೀರಾ, ಯು ವೆರಿ ಲೇಟ್ ಫಾರ್ ದಿ ಹೌಸ್, ಮನೆಗೆ ಹೋಗ್ಬೇಕು, ಸುಸ್ತಾಗಿದ್ದೀರಾ ಅಥವಾ ಲೇಟ್ ಆಗಿದ್ದೀರಾ ಅಂದ್ರೆ ನೀವು ಯಾವ ಮೆಥಡ್ ನ ಸೆಲೆಕ್ಟ್ ಮಾಡ್ತೀರಾ, ಯಾವ ಮೆಥಡ್, ಯಾವುದು ರೂಟ್ ನ ಸೆಲೆಕ್ಟ್ ಮಾಡ್ತೀರಾ? ಆಬ್ವಿಯಸ್ಲಿ ನೀವು ಫಸ್ಟ್ ರೂಟ್ ನ ಸೆಲೆಕ್ಟ್ ಮಾಡ್ತೀರಾ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ, ಅನ್ನೆಸೆಸರಿ ಮೂವ್ಮೆಂಟ್ ಏನಿದೆ ಅಲ್ವಾ, ಅನ್ನೆಸೆಸರಿ ಏನಿದೆ ಅದನ್ನ ಏನ್ ಮಾಡಿದ್ರಿ, ರಿಮೂವ್ ಮಾಡಿದ್ರಿ. ನೀವೇನ್ ಮಾಡಿದ್ರಿ, ನೆಸೆಸರಿ ಯಾವ್ದಿದೆ, ಯಾವ ರೂಟ್ ನೆಸೆಸರಿ ಇದೆ ನನಗೆ ಅಂತ ನೀವು ಜಸ್ಟ್ ಶಾರ್ಟ್ ಕಟ್ ನ ಸೆಲೆಕ್ಟ್ ಮಾಡಿದ್ರಿ, ಅಂಡ್ ಅನ್ನೆಸೆಸರಿ ಇರೋದನ್ನ ನೀವೇನ್ ಮಾಡಿದ್ರಿ, ಕ್ಯಾನ್ಸಲ್ ಮಾಡಿದ್ರಿ. ಸಿಮಿಲರ್ಲಿ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ತರ ಅನ್ನೆಸೆಸರಿ ಕೆಲಸ ಮಾಡ್ಬೇಕಾದ್ರೆ ಅನ್ನೆಸೆಸರಿ ಮೂವ್ಮೆಂಟ್ಸ್ ಇರುತ್ತಲ್ವಾ ಎಂಪ್ಲಾಯೀಸ್, ಅಥವಾ ಅನ್ನೆಸೆಸರಿ ಮೂವ್ಮೆಂಟ್ಸ್ ಇರುತ್ತೆ ಬಿಸ್ನೆಸ್ ಅಲ್ಲಿರೋ ಮೆಟೀರಿಯಲ್ಸ್, ಅದನ್ನ ರಿಮೂವ್ ಮಾಡ್ತೀರಾ. ಅಂಡ್ ಯಾವ ಅನ್ನೆಸೆಸರಿ ಮೂವ್ಮೆಂಟ್ಸ್ ನ ನಾವು ರಿಮೂವ್ ಮಾಡಬೇಕು ಅದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಮೋಷನ್ ಸ್ಟಡಿ. Now let us say I am the employee of the business or a worker in the business. ನಾನೇನ್ ಮಾಡ್ತಾ ಇದ್ದೀನಿ, ಎವ್ರಿ 1 hour ನಾನು ಬ್ರೇಕ್ ತಗೋತಾ ಇದ್ದೀನಿ. 1 hourಗೂ ನಾನು ಕಾಫಿ ಬ್ರೇಕ್, ಟೀ ಬ್ರೇಕ್, ವಾಶ್ರೂಮ್, ರೆಸ್ಟ್ ರೂಮ್, ಇದು ಅದು ಅಂತ 1 hourಗೂ ಬ್ರೇಕ್ ತಗೋತಾ ಇದ್ದೀನಿ. ಇವಾಗ ನಾನು 1 hourಗೂ 10 ನಿಮಿಷ ಬ್ರೇಕ್ ತಗೋತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ 10 ನಿಮಿಷ ಬ್ರೇಕ್ ತಗೋತಿರೋದು, ನಾನು ಅಲ್ಲಿ ಬ್ರೇಕ್ ತಗೋತಿದ್ದೀನಿ ಅಂದ್ರೆ ಐ ಆಮ್ ಜಸ್ಟ್ ಡೂಯಿಂಗ್ ದ ವೇಸ್ಟೇಜ್ ಆಫ್ ಮೈ ಮೂವ್ಮೆಂಟ್. ಅಂದ್ರೆ ನಾನು ಐ ಆಮ್ ಗೋಯಿಂಗ್, ಐ ಆಮ್ ಕಮಿಂಗ್, ಐ ಆಮ್ ಗೋಯಿಂಗ್, ಐ ಆಮ್ ಕಮಿಂಗ್. ಅಲ್ಲಿ ನಾನು ವೇಸ್ಟೇಜ್ ಮಾಡ್ತಿದ್ದೀನಿ, ಎಫರ್ಟ್ ವೇಸ್ಟ್ ಮಾಡ್ತಿದ್ದೀನಿ, ನಾನು ಎನರ್ಜಿ ವೇಸ್ಟ್ ಮಾಡ್ತಿದ್ದೀನಿ, ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಅನ್ನೆಸೆಸರಿ ಆಗಿ ನಾನು ಮೂವ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಅಲ್ಲಿ. ಸೊ ಇಲ್ಲಿ ಅನ್ನೆಸೆಸರಿ ಮೂವ್ಮೆಂಟ್ ನ ನೋಡ್ಬಿಟ್ಟು ನಾನು ಲೆಟ್ ಅಸ್ ಸೇ ನನ್ನ ಮ್ಯಾನೇಜರ್ ನನ್ಗೆ ಹೇಳ್ತಿದ್ದಾನೆ ದಟ್ ನೀನು ಸುಮ್ಮನೆ ಓವರ್ ಜಸ್ಟ್ ಲೈಕ್ ದಟ್ ಅನ್ನೆಸೆಸರಿ ನೀನು ಮೂವ್ಮೆಂಟ್ ಮಾಡ್ತಿದ್ಯಾ, ಅನ್ನೆಸೆಸರಿ ಬ್ರೇಕ್ ತಗೋತಿದ್ಯಾ, ದಿಸ್ ಇಸ್ ನಾಟ್ ಅಲೌಡ್. ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು. ಇನ್ಮೇಲಿಂದ ಯು ಕ್ಯಾನ್ ಓನ್ಲಿ ಟೇಕ್ 2 ಬ್ರೇಕ್ಸ್. ಆ ಬ್ರೇಕ್ ನಿನ್ಗೆ ನಾನು 15 ಮಿನಿಟ್ಸ್ ಕೊಡ್ತಾ ಇದ್ದೀನಿ ಅಂತ ಏನೋ ಒಂದು ನನಗೆ ಒಂದು ಡೈರೆಕ್ಷನ್ ನ ಕೊಟ್ರು. ಸೊ ಅಲ್ಲಿ ಅವ್ರೇನ್ ಮಾಡಿದ್ರು, ಮ್ಯಾನೇಜರ್ ಏನ್ ಮಾಡಿದ್ರು, ನನ್ನ ಮೂವ್ಮೆಂಟ್ಸ್ ನ ಸ್ಟಡಿ ಮಾಡಿದ್ರು. ಸೊ ಅವರು ನನ್ನ ಮೂವ್ಮೆಂಟ್ಸ್ ನ ಸ್ಟಡಿ ಮಾಡಿರೋದು ಏನು, ಮೋಷನ್ ಸ್ಟಡಿ. ಮೂವ್ಮೆಂಟ್ ನ ಸ್ಟಡಿ ಮಾಡ್ಬಿಟ್ಟು ಏನ್ ಮಾಡಿದ್ರು ಅವರು, ಅನ್ನೆಸೆಸರಿ ಇರೋ ಮೂವ್ಮೆಂಟ್ಸ್ ನ ರಿಮೂವ್ ಮಾಡಿದ್ರು. ದಟ್ ಇಸ್ ದ ಮೋಷನ್ ಸ್ಟಡಿ. ಸೊ ಬೇಸಿಕಲಿ ಮೋಷನ್ ಸ್ಟಡಿ ಇಸ್ ನಥಿಂಗ್ ಬಟ್ ಎಲಿಮಿನೇಟಿಂಗ್ or removing the unnecessary movement or unnecessary lifting, putting, placing of the employees and materials in the organization. So unnecessary movements remove ಆಯ್ತು ಅಂದ್ರೆ ಅಲ್ಲಿ efforts ಕೂಡ benefit ಆಗಿ ಬರುತ್ತೆ, ಅಂದ್ರೆ efforts ಕೂಡ ಕರೆಕ್ಟ್ ಆಗಿ ಯೂಸ್ ಆಗುತ್ತೆ. That is the motion study. Next we have the third one is the time study, which is very simple again. Time study is nothing but deciding a standard time for doing the work. I'm saying that in 1 hour, in one day you have to do the production of 10 products. One ದಿವಸದಲ್ಲಿ ನೀವು 10 products ನ ಪ್ರೊಡ್ಯೂಸ್ ಮಾಡಬೇಕು. Or I'm saying 1 month ಅಲ್ಲಿ ನೀವು 200 products ನ ಪ್ರೊಡ್ಯೂಸ್ ಮಾಡಬೇಕು. ಅಥವಾ 6 months ಅಲ್ಲಿ ನೀವು ಇಷ್ಟಿಷ್ಟು ಪ್ರೊಡಕ್ಷನ್ ನ ಮಾಡಬೇಕು. ಅಂದ್ರೆ ನಾನು ಇಲ್ಲಿ ಟೈಮ್ ಡಿಸೈಡ್ ಮಾಡ್ತಿದ್ದೀನಿ. ಅಟ್ ದ ಸೇಮ್ ಟೈಮ್ 1 hour, 1 ದಿವಸದಲ್ಲಿ ಒನ್ ವರ್ಕರ್ ಎಷ್ಟೆಷ್ಟು ಟೈಮ್ ಪೀರಿಯಡ್ ಕೆಲಸ ಮಾಡಬೇಕು, ಎಷ್ಟು ಟೈಮ್ ಪೀರಿಯಡ್ ಅಲ್ಲಿ ಕೆಲಸ ಮಾಡಬೇಕು, ಎಷ್ಟು ಟೈಮ್ ಪೀರಿಯಡ್ ಅಲ್ಲಿ ಕೆಲಸ ಮುಗಿಸ್ಬೇಕು, ಯಾವತ್ತು ಕೆಲಸ ಸ್ಟಾರ್ಟ್ ಮಾಡಬೇಕು, ಯಾವತ್ತು ಕೆಲಸ ಎಂಡ್ ಮಾಡಬೇಕು, ಅದ್ರ ಬಗ್ಗೆ ಮಾತಾಡುತ್ತೆ ಟೈಮ್ ಸ್ಟಡಿ. ಸೊ ಟೈಮ್ ಸ್ಟಡಿ ವಿಲ್ ಡಿಸೈಡ್ or it is the study about when should the work start and when should the work end. ಯಾವತ್ತು ಸ್ಟಾರ್ಟ್ ಆಗಬೇಕು, ಯಾವತ್ತು ಎಂಡ್ ಆಗಬೇಕು, ಸ್ಟ್ಯಾಂಡರ್ಡ್ ಟೈಮ್ ನ ಸೆಟ್ ಮಾಡುತ್ತೆ ಈ ಟೈಮ್ ಸ್ಟಡಿ. Time study is very simple. Time study is deciding when the work has to be started and when should it be ended. Okay, and the last one we have is the fatigue study. Now fatigue, the word fatigue means getting tired. Fatigue means getting tired. So now you're studying the tiredness in the organization and that simply becomes our fatigue study. ಇವಾಗ ಸಿಂಪಲ್ ಆಗಿ let us say ನೀವು ಡೇ ಅಂಡ್ ನೈಟ್ ಹೋಲ್ ಡೇ let us say ನೀವು 9 o'clock ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ರಾತ್ರಿ 12 o'clock ವರೆಗೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಕ್ಯಾನ್ ಯು ಡೂ ದಿ ವರ್ಕ್ ಲೈಕ್ ದಟ್? ಅಟರ್ಲಿ ಇಂಪಾಸಿಬಲ್.
Now people say you need to do hard work and everything, you have to work for long as much as possible. No, you need breaks, you will need rest for the body. ನಿಮ್ಗೆ ಮೆಂಟಲಿ ರೆಸ್ಟ್ ಬೇಕು, ನಿಮ್ಗೆ ಫಿಸಿಕಲಿ ರೆಸ್ಟ್ ಬೇಕು. ಸಮ್ ಪೀಪಲ್ ಡೋಂಟ್ ಡೂ ದಟ್. ಅವ್ರು ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಕೆಲಸ 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 ಅಂತ ಮಾಡ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅವ್ರು ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿ completely body drain agi, they will start falling sick, or they might just lose their saneness. So now what is this fatigue study? Fatigue study is saying that studying the fatigueness or the tiredness of the organization, and organization in the sense the employees and the workers, and deciding how many number of breaks to be given. ಇವಾಗ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ ಬಿಸ್ನೆಸ್ ಅಲ್ಲಿ ತುಂಬಾ ಸುಸ್ತಾಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಏನ್ ಬೇಕು, ಬ್ರೇಕ್ಸ್ ಬೇಕು. ಸೊ ಫ್ಯಾಟಿಗ್ ಸ್ಟಡಿ ಅಂದ್ರೆ ಸ್ಟಡಿ ಮಾಡೋದು, ಹೌ ಮೆನಿ ನಂಬರ್ ಆಫ್ ಬ್ರೇಕ್ಸ್ ಟು ಬಿ ಗಿವನ್, ಎಷ್ಟು ಬ್ರೇಕ್ಸ್ ಕೊಡಬೇಕು, ಮತ್ತೆ ವಾಟ್ ಶುಡ್ ಬಿ ದಿ ಡ್ಯೂರೇಷನ್ ಆಫ್ ದಿ ಬ್ರೇಕ್. ಲೆಟ್ ಅಸ್ ಸೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಫ್ರಮ್ 9 to 5, ದಿಸ್ ಇಸ್ ಆರ್ ವರ್ಕಿಂಗ್ ಟೈಮ್ ಇನ್ ದಿ ಆರ್ಗನೈಸೇಷನ್. ಸೊ ನಾನು ಹೇಳ್ತಾ ಇದ್ದೀನಿ 9 to 5 ಟೈಮ್ ಪೀರಿಯಡ್ ಅಲ್ಲಿ ನಾನು ನಿಮ್ಗೆ 2 ಬ್ರೇಕ್ಸ್ ನ ಕೊಡ್ತೀನಿ, 2 ಬ್ರೇಕ್ಸ್ ಕೊಡ್ತೀನಿ, ಅಂಡ್ ಈಚ್ ಬ್ರೇಕ್ ಇಸ್ ಗೋಯಿಂಗ್ ಟು ಬಿ ಆಫ್ 30 minutes ಓನ್ಲಿ. So first break will be for 30 minutes. After some time ಇನ್ನೊಂದು ಬ್ರೇಕ್ ಕೊಡ್ತೀನಿ, ಅದು ಕೂಡ 30 minutes ಇರುತ್ತೆ. ಅಥವಾ 30 minutes ಕಡಿಮೆ ಆಯ್ತು ಮ್ಯಾಮ್, 45 minutes. I'll give you the break of 45 minutes. So what is fatigue study? Fatigue study is studying or deciding how many number of breaks to be given to the workers and what should be the duration of that particular break. And now one more thing, the reason for being tired. Tired ಆಗೋದಕ್ಕೆ ಕಾರಣ ಏನು? ಜಾಸ್ತಿ ನಾನು ಹೇಳೋದೇ ಬೇಡ, ನಿಮ್ಮ ತಲೆಗೆ ಬರಬೇಕು. ನಾವು ತುಂಬಾ ಜಾಸ್ತಿ ಹೊತ್ತು ಕೆಲಸ ಮಾಡಿದ್ರೆ, ಇಫ್ ಯು ಹ್ಯಾವಿಂಗ್ ಲಾಂಗ್ ವರ್ಕಿಂಗ್ ಹಾರ್ಸ್, ಸುಸ್ತಾಗ್ತೀರಾ. ಇಫ್ ಯು ಡೋಂಟ್ ಲೈಕ್ ದಿ ವರ್ಕ್, ನಿಮ್ಗೆ ಕೆಲಸ ಇಷ್ಟ ಇಲ್ಲ, ನೀವು ಮಾಡ್ತಿರೋ ಕೆಲಸ ನಿಮ್ಗೆ ಇಷ್ಟ ಇಲ್ಲ, ಫೋರ್ಸ್ಫುಲಿ ಮಾಡ್ತಿದ್ದೀರಾ, ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಮೆಂಟಲ್ ಸ್ಟ್ರೆಸ್ ಆದ್ರೆ ಆಟೋಮೆಟಿಕಲಿ ಯೋರ್ ಬಾಡಿ ವಿಲ್ ಆಲ್ಸೋ ಗೆಟ್ ಡ್ರೈನ್. ದೆನ್ ಯು ಮೈಟ್ ನಾಟ್ ಹ್ಯಾವ್ ಗುಡ್ ರಿಲೇಶನ್ಶಿಪ್. ನೀವು ನಿಮ್ಮ ಬಾಸ್ ಜೊತೆ ನಿಮ್ದು ರಿಲೇಶನ್ಶಿಪ್ ಚೆನ್ನಾಗಿಲ್ಲ. ಇವಾಗ ಲೆಟ್ಸ್ ಸೇ ಮನೇಲಿ ಗಂಡ ಹೆಂಡತಿ ಅನ್ನೋ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಯ್ತು, ಬಟ್ ಅವ್ರ ಮಧ್ಯದಲ್ಲಿ ರಿಲೇಶನ್ ಚೆನ್ನಾಗಿಲ್ಲ. ಇಫ್ ದೇ ಆರ್ ಆಲ್ವೇಸ್ ಫೈಟಿಂಗ್ ಅಂತ ಅಂದ್ರೆ ಅಲ್ಲಿ ಪೀಸ್ ಇರುತ್ತಾ? ಆಬ್ವಿಯಸ್ಲಿ ನಾಟ್. ಅವಾಗ ಅವ್ರು ಮಾತಾಡ್ತಾ ಇಲ್ಲ, ಲೆಟ್ ಅಸ್ ಸೇ ಜಗಳಾನೇ ಮಾಡ್ತಾ ಇಲ್ಲ ಅಂತಂದ್ರು ಅವ್ರಿಗೆ ಮೆಂಟಲಿ ಒಂದು ಸ್ಟ್ರೆಸ್ ಆಗ್ತಾ ಇರುತ್ತೆ. ಗಂಡ ಮನೆಗೆ ಬಂದ್ರೆ ಸಾಕು, ಅಲ್ಲಿ ಹೆಂಡತಿಗೆ ಒಂದು ಸ್ಟ್ರೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಗಂಡ ಮನೆಗೆ ಬರ್ಬೇಕಾದ್ರೇನೆ ಸ್ಟ್ರೆಸ್ ಆಗ್ಬಿಟ್ಟು ಬರ್ತಾನೆ. ಸೊ ಇಲ್ಲಿ ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಆದ್ರೆ ಆಟೋಮೆಟಿಕಲಿ ಯು ವಿಲ್ ಹ್ಯಾವ್ ದ ಸ್ಟ್ರೈನ್ ಇನ್ ಯೋರ್ ಬಾಡಿ ಆಸ್ ವೆಲ್. ಸೊ ಫ್ಯಾಟಿಗ್ನೆಸ್ ಆಗೋದಕ್ಕೆ ಅಂದ್ರೆ ಫ್ಯಾಟಿಗ್ ಆಗೋದಕ್ಕೆ ಅಥವಾ ಸುಸ್ತಾಗೋದಕ್ಕೆ ಎಷ್ಟೊಂದು ಕಾರಣ ಇದೆ. ಲಾಂಗ್ ವರ್ಕಿಂಗ್ ಹಾರ್ಸ್, or if you have less or good, if you have bad relationship with your people, or if you don't have a good working condition, all those things will create a fatigue in the employee. So to remove this fatigue or to lessen the tiredness and to increase the stamina or to gain back the energy, the business has to do the fatigue study. So here we are done with the 4 aspects or 4 studies of work study. That is, you will study which method is best for the organization. You will study the unnecessary movements of the organization. You will study what time the work has to start and what time it has to end. And you will also study the tiredness, and you will decide how many number of breaks to be given and how much duration should it be given for. So here we are done with the 5 techniques as well. Work study ಆಯ್ತು, ಅದ್ರ ಜೊತೆ 5 techniques of FW Taylor ಕೂಡ ಮುಗೀತು. So techniques, ಒಂದು functional foremanship, work study, standardization simplification, differential piece weight system, mental revolution. First ಈ 3 mental revolution, differential and standardization ಒಂದು ವಿಡಿಯೋ ಅಲ್ಲಿ ಮಾಡಿದ್ದೀನಿ. ಇನ್ನೊಂದು ಫಂಕ್ಷನಲ್ ಫೋರ್ಮೆನ್ಶಿಪ್ ಪ್ರೀವಿಯಸ್ ವಿಡಿಯೋ ಅಲ್ಲಿ ಮಾಡಿದ್ದೀನಿ. ಸೊ ಪ್ಲೀಸ್ ಗಿವ್ ಇಟ್ ಅ ವಾಚ್. ಆಲ್ ದ ವಿಡಿಯೋಸ್ ನೀವು ಒಂದ್ಸತಿ ನೋಡಿದ್ರೆ ನಿಮಗೆ ಕ್ಲಾರಿಟಿ ಬರುತ್ತೆ ಈ ಟಾಪಿಕ್ ಬಗ್ಗೆ. And once again, FW Taylor has given principles, 4 principles ಕೂಡ ಆಗೋಗಿದೆ, and techniques 5 ಅದು ಕೂಡ ಆಗೋಗಿದೆ. And FW Taylor is called as the father of scientific management. ಇದು ನೆನಪಿಡ್ಲಿ. So here we are done with all of the aspects which are told by FW Taylor. And in the next class, next video, we have our last topic, that is the Henry Fayol principle. When I started FW Taylor, I told you there are 2 people whose principles we are going to learn about. So Henry Fayol, next class ಅಲ್ಲಿ certain principles ಇದೆ, ಅದನ್ನು ಕೂಡ ಓದ್ತೀವಿ. So until then, keep liking the video, please share and subscribe, and take care. I will see you in the next video. Thank you.